ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಸೊ ಇವತ್ತು ಒಂದು ಹೊಸ ರೀತಿಯ ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು, ಆಲ್ಮೋಸ್ಟ್ ಫುಲ್ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ದಾರ ಬಂದು ಸ್ಯಾರಿಲಿರುವಂಥ 2 ಕಲರು ದಾರ, ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಸೊ ಹಾಗೆ ಒಂದು ಸ್ಯಾರಿಲಿರುವಂಥ ಕಾಪರ್ ಕಲರು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ, ರೌಂಡ್ ಶೇಪ್ ಸ್ಮಾಲ್ ಸೈಜ್ ಇರುವಂಥ ಬೀಡ್ಸು. ಸೊ ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಹಾಕ್ಕೊಳ್ಳೋಣ. 2 ಲಾಕನ್ನು ಹಾಕಿದ ಮೇಲೆ 2 ಲಾಕ್ ಮಾಡ್ಕೊಂಡಿದ್ದೀನಿ. ಸೊ 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ 1, 2, 3, 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಕೂಡ ನಾನಿಲ್ಲಿ 4 ಚೈನ ಮಾಡ್ಕೊಂಡಿದ್ದೀನಿ. ಸೊ ಈ 4 ಚೈನ್ ಕೂಡ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಕರೆಕ್ಟಾಗಿ ಸೊ ಲಾಕ್ ಮಾಡ್ಕೊಳ್ಳೋಣ. ಸೊ 2 ಟೈಮ್ ಇಲ್ಲಿ 4 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 2 ಟೈಮ್ 4 ಚೈನ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ನಾನು 6 ಚೈನ್ಗಳನ್ನ ಹಾಕಿದ್ದೀನಿ. 6 ಚೈನ್ಗಳನ್ನ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಎದ್ದು ಲೂಸ್ ಆಗಿ ಮೇಲೆ ಹಾಕಿರುವಂಥ ಈ 6 ಚೈನ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ 6 ಚೈನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು ಲೂಸಾಗೆ. ನೋಡಿ, ಈ ರೀತಿ ಲೂಸಾಗಿ 6 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ 6 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್, ಮತ್ತೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 1 ಟೈಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ 4 ಚೈನ್ನ ಮಾಡಿಕೊಂಡು 6 ಚೈನ್ ಲಾಕನ್ನು ಮಾಡಿದ್ದೆ ಒಂದು. ಇಲ್ಲಿ ಮಿಡ್ಲಲ್ಲಿ 4 ಟೈಮ್ ಅಂದರೆ 3 ಟೈಮ್ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ 6 ಚೈನ್, ಇಲ್ಲಿ 2 ಟೈಮ್ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 6 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ ಮೇಲೆ ಇಲ್ಲಿ 1 ಟೈಮ್ 4 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ. 2 ಟೈಮ್ ಕೂಡ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 3 ಟೈಮ್ ಕೂಡ ನಾನು 4 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಈ ಕಡೆಯಿಂದ ಈ ಕಡೆ ಆಚೆಗೆ ಮಿಡ್ಲಲ್ಲಿ 3 ಟೈಮ್ 4 ಚೈನ್ ಹಾಕಿ ಈ ರೀತಿ ಲಾಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ಡಿಸೈನ್ಗೆ. ಮತ್ತು ಈಗ ಸೇಮ್ 6 ಚೈನ್ ಹಾಕ್ಕೊಳ್ಳೋಣ. 2, 3, 4, 5, 6. ಸೊ 6 ಚೈನ್ ಹಾಕಿಬಿಟ್ಟು ಸೊ 4 ಚೈನ್ ಪಾಯಿಂಟಿಗೆ ಈ 6 ಚೈನ್ನ ಲೂಸಾಗೆ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಈ ಥರ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಕಂಟಿನ್ಯೂ ಆಗಿ 4 ಚೈನ್ನ ಹಾಕ್ಕೊಳ್ಳೋದು. ಇಲ್ಲಿ ಕೂಡ ಅಷ್ಟೇ 3 ಟೈಮ್ ಈ ರೀತಿ 4 ಚೈನ್ಗಳನ್ನ ಮಾಡಿಕೊಂಡು ಲಾಕ್ ಹಾಕ್ಕೊತ ಹೋಗಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ 4 ಚೈನ್ ಹಾಕ್ಕೋಬೇಕು ಅಷ್ಟೇ. ಸೊ ಮಿಡ್ಲಲ್ಲಿ 3 ಟೈಮ್ 4 ಚೈನ್ನ ಹಾಕ್ಕೊಂಡು ಆಮೇಲೆ 6 ಚೈನ್ನ ಹಾಕಿ ಮತ್ತು ಕಂಟಿನ್ಯೂ ಆಗಿ 4 ಚೈನ್ಗಳನ್ನ ಮಾಡಿಕೊಂಡು ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ 1 ಸ್ಟೆಪ್ ಅನ್ನೋದು ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಈ ಡಿಸೈನ್ ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಫಸ್ಟ್ ಲೈನು ಈ ರೀತಿ ಚೈನ್ಗಳನ್ನೋದು ಈ ಡಿಸೈನ್ಗೆ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೀವು ನೋಡ್ಬೋದು ಕ್ಲಿಯರಾಗಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ. ಸೊ 6 ಚೈನ್, ಈ ಕಡೆ ಕೂಡ 6 ಚೈನ್ಗೆ, ಈ ಕಡೆ ಕೂಡ 6 ಚೈನ್ಗೆ, ಮಿಡ್ಲಲ್ಲಿ 4 ಚೈನ್ಗಳನ್ನ 3 ಟೈಮ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಸ್ಟೆಪ್ಪು ಇಲ್ಲಿ ಏನು ಚೇಂಜಸ್ ಇಲ್ಲಾರ್ದಂಗೆ ಇದೇ ಮೆಥಡಲ್ಲಿ ಡಿಸೈನ್ ಅನ್ನೋದು ನೀವು ಹಾಕ್ಕೊಂಡು ಹೋಗಬೇಕು. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೊ ಈಗ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಸೇಮ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇಲ್ಲೇನು ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 1, 2, 3, 4 ಸೇಮ್ 4 ಚೈನ್ ಮೇಲೆ 4 ಚೈನ್ನ ಹಾಕಿಬಿಟ್ಟು ಸೊ ಇಲ್ಲಿ 4 ಚೈನ್ ಲಾಕ್ ಏನು ಮಾಡಿದ್ದೀವಲ್ವ ಆ ಲಾಕಲ್ಲಿ ಈ 4 ಚೈನ್ನ
ಲಾಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಒಂದೇ ಲಾಕಲ್ಲಿ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಅನಿಸಿದ್ರೆ ನೀವು ಡಬಲ್ ಲಾಕನ್ನು ಮಾಡ್ಕೋಬೋದು ಕೆಳಗಡೆ. ಆಮೇಲೆ ನಿಮಗೆ ಮೇಲೆ ಹಾಕುವಂಥ ಚೈನ್ನ ಆರಾಮಾಗಿ ನೀವು ಲಾಕನ್ನು ಮಾಡ್ಕೋಬೋದು. ಸೊ 4 ಚೈನಲ್ಲಿ ಲಾಕ್ ಈ ಥರ ಹಾಕಿದ ಮೇಲೆ ಇದು ನೆಕ್ಸ್ಟ್ ಏನು 4 ಚೈನ್ ಏನಿದೆಯಲ್ವ, ಈ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಥರ ಸಿಂಗಲ್ ಆಗಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೈಮ್ ಈ ರೀತಿ ಸಿಂಗಲ್ ಆಗಿ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನಲ್ಲಿ 2 ಬಾರಿ ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಿಂಗಲ್ ಕ್ರೋಶೆನ ಲಾಕನ್ನು ಹಾಕಿದ ಮೇಲೆ ಸೊ ಇನ್ನು 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈಗ 6 ಚೈನ್ ಬ್ಲಾಕ್ ಏನಿದೆಯಲ್ವ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಸರಿ 2ರಲ್ಲಿ 1 ಸರಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಳ್ಳೋದು, 2ರಲ್ಲಿ 1 ಸರಿ 2ರಲ್ಲಿ 1 ಸರಿ. ಸೊ 1 ಟೈಮ್ ಡಬಲ್ ಕ್ರೋಶೆ, 2 ಟೈಮ್ ಡಬಲ್ ಕ್ರೋಶೆ, 3 ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಈ ಒಂದು 6 ಚೈನಲ್ಲಿ ಎಷ್ಟು ಡಬಲ್ ಕ್ರೋಶೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಕೌಂಟ್ ಮಾಡ್ಕೊಂಬಿಟ್ಟು. ಸೊ ಜಸ್ಟ್ ನೀವು ಏನಿಲ್ಲ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಳ್ಳೋದು, 2ರಲ್ಲಿ 1 ಸರಿ 2ರಲ್ಲಿ 1 ಸರಿ ಡಬಲ್ ಕ್ರೋಶೆನ ಈ ಒಂದು 6 ಚೈನಲ್ಲಿ ನಾನು 16 ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಆಚೆ ದೊಡ್ಡದಾಗಿ ಬೇಕು ಅಂದರೆ 16 ಹಾಕ್ಕೊಳ್ಳಿ, ಇಲ್ಲ ನಮಗೆ ಸ್ವಲ್ಪ ಚಿಕ್ಕದಾಗಿ ಆಚೆ ಬೇಕು ಅಂದರೆ ನೀವು 14 ಕೂಡ ಹಾಕೋಬೋದು. ಸೊ ನಾನು ಬಂದು ಇಲ್ಲಿ 16 ಡಬಲ್ ಕ್ರೋಶೆನ ಒಂದು 6 ಚೈನ್ ಗ್ಯಾಪಲ್ಲಿ 16 ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಸೊ ಕೌಂಟ್ ಮಾಡಿ ಕೂಡ ನಾನು ನಿಮಗೆ ಹೇಳ್ತೀನಿ ಇಷ್ಟು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ಸೊ 15 ಡಬಲ್ ಕ್ರೋಶೆಗಳಾಗಿದೆ. ಈಗ ಲಾಸ್ಟ್ ಒನ್ 16. ಸೊ 16 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಇದು ಕರೆಕ್ಟಾಗಿ ಇಲ್ಲಿ ನಾವು 4 ಚೈನ್ ಏನಿದೆಯಲ್ಲ ಅದ್ರ ಮಧ್ಯದಲ್ಲಿ ಈ ರೀತಿ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು ಡಬಲ್ ಆಗಿ ಲಾಕ್ ಮಾಡಿಕೊಂಡು ಆಮೇಲೆ ಇಲ್ಲೇನು 4 ಚೈನ್ ಲಾಕ್ ಏನಿದೆಯಲ್ಲ ಆ ಲಾಕಲ್ಲಿ ಕೂಡ ಒಂದು ಸರಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ 4 ಚೈನ್ ಮೇಲೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ನ ಹಾಕ್ಕೊಂಬಿಟ್ಟು ಈ 4 ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವೋ ಆ ಹೋಲಲ್ಲಿ ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್, ಆಮೇಲೆ ಮತ್ತೆ ಈ 4 ಚೈನಲ್ಲಿ ಸಿಂಗಲ್ ಆಗಿ ಸಿಂಗಲ್ ಕ್ರೋಶೆ 2 ಟೈಮ್, 2 ಬಾರಿ ಸಿಂಗಲ್ ಲಾಕ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಒಂದು 6 ಚೈನಲ್ಲಿ ಮತ್ತೆ 16 ಡಬಲ್ ಕ್ರೋಶೆಗಳನ್ನ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಬ್ಲಾಕಲ್ಲಿ ನೀವು ಎಷ್ಟು ಡಬಲ್ ಕ್ರೋಶೆನ ಹಾಕಿದ್ದೀರೋ ಅದೇ ಕೌಂಟಲ್ಲಿ ನೆಕ್ಸ್ಟ್ ಹಾಕುವಂಥ ಪ್ರತಿ ಒಂದು ಬ್ಲಾಕಲ್ಲಿ ಅದೇ ಕೌಂಟಲ್ಲಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಒಂದು ಸ್ಕಿಪ್ ಮಾಡೋದು, ಒಂದರಲ್ಲಿ ಜಾಸ್ತಿ ಹಾಕೋದು ಆದಾಗ ಮೇಲೆ ಬರುವಂಥ ಸ್ಟೆಪ್ ಏನಿದೆಯಲ್ವ ಅದು ನಿಮಗೆ ಸ್ವಲ್ಪ ಮಿಸ್ ಆಗುತ್ತೆ ಅಷ್ಟೇ. ಅಂತ ಏನು ನಿಮಗೆ ಡಿಸೈನ್ ಏನು ಹಾಳಾಗೋದಿಲ್ಲ, ಬಟ್ ಒಂದು ಆಚೆ ಹಂಗೆ ಒಂದು ಆಚೆ ಹಿಂಗೆ ಹೆಚ್ಚು ಕಮ್ಮಿ ಕಾಣಿಸುತ್ತೆ ಅಷ್ಟೇ. ಸೊ ಆದಷ್ಟು ಕೌಂಟಿಂಗ್ ಕರೆಕ್ಟ್ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ, ಆವಾಗ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಹೊಸಬ್ರು ಕಲಿಯೋರು ಆದರೂ ಕೂಡ ಅಷ್ಟೇ ಕೌಂಟಿಂಗ್ ಅನ್ನೋದು ಕರೆಕ್ಟಾಗಿ ಇರಬೇಕು. ಸೊ ಕೌಂಟಿಂಗ್ ಕರೆಕ್ಟಾಗಿದ್ದರೆ ನಮಗೆ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಡಿಸೈನ್ ಚಿಕ್ಕದಾದರೂ ಕೂಡ ದೊಡ್ಡದಾದರೂ ಕೂಡ ಕೌಂಟ್ ಮಾಡ್ಕೊಳ್ಳೇಬೇಕು. ಕೌಂಟ್ ಮಾಡ್ಕೊಳ್ದೆ ಡಿಸೈನ್ ಅನ್ನೋದು ನಮಗೆ ಹಾಕೋದಕ್ಕೆ ಬರೋದಿಲ್ಲ. ಸೊ ನೋಡಿ ಈ ಕಡೆ ಕೂಡ ನಾನು 16 ಡಬಲ್ ಕ್ರೋಶೆಗಳನ್ನ ಹಾಕ್ತೀನಿ. ಸೊ ಇದೇ ರೀತಿಯಾಗಿ ಎರಡನೇ ಸ್ಟೆಪ್ಪಲ್ಲಿ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಏನು ಚೇಂಜಸ್ ಏನು ಬರೋದಿಲ್ಲ, ಆರಾಮಾಗಿ ಡಿಸೈನ ನೀವು ಟ್ರೈ ಮಾಡ್ಬೋದು. ನೋಡಿ ನಾನೊಂದು 3 ಅಚ್ಚನ್ನ ಹಾಕಿದ್ದೀನಿ ಅಷ್ಟೇ. ಸೊ ಸ್ಯಾರಿ ಫುಲ್ಲಾಗಿ ಹಾಕಬೇಕು. ಇನ್ನು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಿಮಗೆ ಹೇಳಿದ್ದೀನಿ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಸ್ವಲ್ಪ ಮಿಸ್ ಆಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕು. ಸೊ ಈಗ ಒಂದು ಮೇಲೆ ಹಾಕುವಂಥ ಸ್ಟೆಪ್ಪು. ಸೊ ಮೇಲೆ ಹಾಕುವಂಥ ಸ್ಟೆಪ್ಪು ಮತ್ತು ಸೇಮ್ ಪಲ್ಲಿ ಇಲ್ಲಿ ಲಾಕ್ ಮಾಡಿದ್ದೀವಲ್ವ ಅಲ್ಲೇ ಮತ್ತು ನೀಡಲ್ಲ ಹಾಕಿ ಮೇಲೆ ಹಾಕುವಂಥ ಕಲರ್ ದಾರನ ತೊಗೊಂಬಿಟ್ಟು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ ಈಗ ಸೇಮ್ ಮತ್ತೆ 4 ಚೈನ್ ಮೇಲೆ 4 ಚೈನ್ನೇ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ನ ಹಾಕ್ಕೊಂಬಿಟ್ಟು ಫಸ್ಟ್ ಏನು ಲಾಕ್ ಏನಿದೆಯಲ್ವ ಅದೇ ಲಾಕಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾವು ಏನು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗೋದ್ವಲ್ವ ಪ್ರತಿಯೊಂದು ಈ ರೀತಿ ನಿಮಗೆ ಚೈನ್ ಥರ ಹೋಲ್ ಕಾಣಿಸ್ತಾ ಇರುತ್ತೆ.
ಸೊ ಪ್ರತಿಯೊಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ವ ಅಲ್ಲಿ ಹೋಲ್ಗಳು ಕಾಣಿಸ್ತಾ ಇರ್ತವೆ ನೋಡಿ, ಚೈನ್ ಥರ ಈ ಥರ ಲೈನಾಗಿ. ಸೊ ಆ ಒಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ ಸೇಮ್. ಮತ್ತು ಮೇಲೆ ಕೂಡ ನಾನು ಡಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಇಲ್ಲೇ ನಾವು ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ ಏನಿದೆ ಅಲ್ವಾ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ನೆಕ್ಸ್ಟ್ ಕಾಣಿಸ್ತಿರುವಂಥ ಬ್ಲಾಕಿಗೆ ಅಂದರೆ ಚೈನ್ ಹೋಲ್ ಏನಿದೆ ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಹೋಲ್ ಕಾಣಿಸ್ತಾ ಇರುತ್ತೆ ಅಲ್ವಾ ಅದರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ, ಆಮೇಲೆ 3 ಚೈನ್ ಮತ್ತು ಈ 3 ಚೈನು ಇದ್ರೊಳಗಡೆ ಲಾಕ್. ಸೊ ಈ ಥರ ಲಾಕ್ ಮಾಡಿದಾಗ ಒಂದು ಪಿಕೌಟ್ ಅನ್ನೋದು ರೆಡಿ ಆಗುತ್ತೆ. ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು, ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಪ್ರತಿ ಒಂದು ಡಬಲ್ ಕ್ರೋಶೆಕ್ಕೂ ಒಂದೊಂದು ಹೋಲ್ ಕಾಣಿಸ್ತಾ ಇರ್ತೀವಲ್ವ. ಸೊ ಅದನ್ನು ನೀವು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು 3 ಚೈನ ಹಾಕ್ಕೋಬೇಕು. 3 ಚೈನ ಹಾಕ್ಕೊಂಡು ಆ 3 ಚೈನು ಆ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ರೀತಿ ಮಿಡ್ಲಲ್ಲಿ ರೀಚ್ ಆಗೋವರೆಗೂ ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗಬೇಕು. ಕೆಳಗಡೆ ನಾವು 16 ಹಾಕಿದ್ವಲ್ವ, ಸೊ 8 8 16. ಸೊ ಕೆಳಗಡೆ ಈ ರೀತಿ ನಾವು ಒಂದು ಸೈಡಲ್ಲಿ 8 ಡಬಲ್ ಕ್ರೋಶೆನ ಹಾಕಿ ಮಿಡ್ಲಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ. ಮತ್ತು ಸೇಮ್ ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಇದರೊಳಗಡೆ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ 1 ಟೈಮ್ ಡಬಲ್ ಕ್ರೋಶೆ ಕಂಬ, ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು, ಮತ್ತು ಕೆಳಗಡೆ ಡಬಲ್ ಕ್ರೋಶೆ ಹೋಲ್ ಕಾಣಿಸ್ತಿರುತ್ತೆ ಅಲ್ವಾ ಆ ಹೋಲಲ್ಲಿ ಹೋಗಿಬಿಟ್ಟು ಮತ್ತು ಚೈನ್ಗಳನ್ನ ಹಾಕ್ಕೊಂಡು 3 ಚೈನ ಹಾಕ್ಕೊಂಡು ಡಬಲ್ ಕ್ರೋಶೆದಲ್ಲಿ ಹೋಗಿ ಮೇಲೆ ಹಾಕುವಂಥ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ 7 ಟೈಮ್ ಆಗಿದೆ ನೋಡಿ. 1 2 3 4 5 6 ಆಗಿದೆ. ಇದು ಬಂದು 7. ನಿಮಗೆ ಮಣಿ ಸ್ಟೈಲ್ ಅಂದರೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಬಟ್ ಮಧ್ಯದಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿದ್ರೆ ಒಂದಿಟ್ಟು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೀಡ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ 7 ಡಬಲ್ ಕ್ರೋಶೆಗಳ ಹಾಕಿದ ಮೇಲೆ, ಯಾಕಂದರೆ ನಾವು ಮೇಲೆ ಒಂದು ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀವಿ ಅಲ್ವಾ, ಹಂಗಾಗಿ 7 ಡಬಲ್ ಕ್ರೋಶೆ ಹಾಕಿ ಮಿಡ್ಲಲ್ಲಿ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ತಾ ಇದ್ದೀನಿ ಹೋಲು ಅಷ್ಟೇ. ಸೊ ಈ ರೀತಿ ಬೀಡ್ ಲಾಕ್ ಹಾಕೋದು ಬೇಡ. ಮತ್ತು ಹಾಗೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಬೇಕಾದ್ರೆ ಒಂದು, ಯಾಕಂದರೆ ಇದ್ರ ಮೆಜರ್ಮೆಂಟ್ ನೋಡ್ಕೊಳ್ಳಿ, ಆ ಬೀಡ್ಸ್ ಎಷ್ಟು ದಪ್ಪ ಇರೋದು ತೊಗೊಂಡಿದ್ದೀವಿ ನೋಡ್ಕೊಂಡ್ಬಿಟ್ಟು ಗ್ಯಾಪನ್ನ ಕೊಡಬೇಕಾಗುತ್ತೆ. ಸೊ ನಾನು ಒಂದು ಸ್ಕಿಪ್ ಮಾಡಿಕೊಂಡು 2ನೇ ಡಬಲ್ ಕ್ರೋಶೆ ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಅನ್ನೋದು ಮಾಡಿಕೊಂಡು ಸೇಮ್ ಪಿಕಾಕ್ಟನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ದೊಡ್ಡದಿತ್ತು ಬೀಡ್ಸು, ಇನ್ನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ರು ಕೂಡ ನಿಮಗೆ ಇಷ್ಟು ಗ್ಯಾಪ್ ಕಾಣಿಸೋದಿಲ್ಲ. ಸೊ ನಿಮಗೆ ಗ್ಯಾಪ್ ಬೇಡ ಅಂದರೆ ಸ್ವಲ್ಪ ಚಿಕ್ಕದಾಗಿರುವಂಥದ್ದೇ ಬೀಡ್ಸ್ ತೊಗೊಂಡು ಮಿಡ್ಲಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಂದು ಸ್ವಲ್ಪ ದೊಡ್ಡದಾಗಿತ್ತು, ಹಂಗಾಗಿ ಅದು ಸ್ವಲ್ಪ ಗ್ಯಾಪ್ ಅನ್ನೋದು ಅಷ್ಟು ಕಾಣಿಸ್ತಾ ಇದೆ. ಸೇಮ್ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪ್ರತಿಯೊಂದಕ್ಕೂ ಮತ್ತು ಈ ಸೈಡಲ್ಲಿ ಕೂಡ ಅದೇ ಒಂದು ಕೌಂಟಲ್ಲಿ ಡಬಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಡಬಲ್ ಸ್ಟೆಪ್ಪಲ್ಲಿ ಡಬಲ್ ಕಲರಲ್ಲಿ ಹಾಕಿರುವಂಥ ಒಂದು ಕ್ರೋಶೆ ಡಿಸೈನು. ಕಾಮೆಂಟಲ್ಲಿ ಕೇಳ್ತಾ ಇದ್ರಿ ಡಬಲ್ ಕಲರಲ್ಲಿ ಹಾಕಿ ಅಂತ. ಸೊ ಇವತ್ತು ಟ್ರೈ ಮಾಡಿದ್ದೀನಿ. ಕಸ್ಟಮರ್ ಯಾವ ಡಿಸೈನ್ ಕೇಳ್ತಾರೋ ಅದನ್ನೇ ಹಾಕಬೇಕಾಗತ್ತೆ. ಸೊ ಹಂಗಾಗಿ ಸ್ವಲ್ಪ ನಾನು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಜಾಸ್ತಿ. ಹಂಗಾಗಿ ಇವತ್ತು ಕಸ್ಟಮರ್ ಸೀರೆಗೆ ಡಬಲ್ ಕಲರಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ನ ಇವತ್ತು ಟ್ರೈ ಮಾಡಿದ್ದೀನಿ. ಸೊ ಈ ರೀತಿ ಬರುತ್ತೆ. ಸೊ ಈ ಕಡೆ ಕೂಡ ನಾನು ಸೇಮ್ 7 ಡಬಲ್ ಕ್ರೋಶೆಯನ್ನು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಈಗ ಲಾಸ್ಟಲ್ಲಿ ಈ ರೀತಿ ಡೈರೆಕ್ಟಾಗಿ ಲಾಕ್ ಹಾಕೋಕ್ಕೆ ಮುಂಚೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಒಂದು ಡಬಲ್ ಕ್ರೋಶೆಯನ್ನು ಹಾಕಿಬಿಟ್ಟು ಡಿಸೈನ್ನ ಲಾಕ್ ಮಾಡ್ತಾಯಿದ್ದೀನಿ ನಾನು. ಸೊ ಒಂದು ಸಿಂಗಲ್ಲಾಗಿ ಈ ರೀತಿ ಡಬಲ್ ಕ್ರೋಶೆಯನ್ನು ಹಾಕಿಬಿಟ್ಟು ನೋಡಿದ್ದು ಕರೆಕ್ಟಾಗಿ ಅಲ್ಲಿ ಪಾಯಿಂಟಿಗೆ ಫಸ್ಟ್ ಏನು ನಾವು 4 ಚೈನ್ ಲಾಕ್ ಮಾಡಿದ್ದೀವಲ್ವ ಅಲ್ಲಿಗೆ ರೀಚ್ ಕರೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ಕೊಳ್ಳೋಣ.
ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ ಹಾಕೊತಾ ಇದ್ದೀನಿ. ಸೊ 4 ಚೈನ ಹಾಕೊಂಡ್ಬಿಟ್ಟು ಮತ್ತು 4 ಚೈನ್ ಬ್ಲಾಕಿಗೆ ಮೇಲೆ ಹಾಕಿರುವಂಥ 4 ಚೈನ ಲಾಕ್ ಮಾಡಿ ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಈ ಕಡೆ ನಾವು ವರ್ಕ್ ಮಾಡಿದ್ದೀವೋ ಇದೇ ರೀತಿಯಾಗಿ ಸೇಮ್ ಈ ರೀತಿಯ ನೆಕ್ಸ್ಟ್ ಬ್ಲಾಕಲ್ಲಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡಿಕೊಂಡು ಸೊ ಮೇಲೆ ಹಾಕುವಂಥ ಫೈನಲ್ ಡಿಸೈನ್ ಅದು ವರ್ಕ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ತುಂಬ ಡಿಸೈನ್ಸ್ಗಳು ಗ್ರ್ಯಾಂಡಾಗಿರುತ್ತೆ, ಬಟ್ ಸ್ವಲ್ಪ ಹಾಕಿ ತೋರಿಸಿದ್ರೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ನೋಡೋದಕ್ಕೆ. ಬಟ್ ಸರಿಗೆ ಹಾಕಿದಾಗನೇ ಅದು ಒಂದು ಲುಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಹಾಕಿ ತೋರಿಸಿ ಅಷ್ಟು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸೀರೆಗೇ ತೋರಿಸೋಣ ಅಂತ ಹೇಳ್ಬಿಟ್ಟು ಬಟ್ಟೆಗೆ ಹಾಕಿ ತೋರಿಸೋದು ಸ್ವಲ್ಪ ಕಡಿಮೆ. ಸೊ ಆದಷ್ಟು ನಾನು ಕಸ್ಟಮರ್ ಸೀರೆಗೇ ಹಾಕಿ ಟ್ರೈ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ ಈ ಥರ ಬರುತ್ತೆ ಡಿಸೈನ್ ಅನ್ನೋದು. ಸೊ ಇನ್ನೊಂದು ಆಚೆ ಕೂಡ ನಾನು ಕಂಪ್ಲೀಟಾಗಿ ಮಾಡಿದ್ದೀನಿ. ನೀವು ನೋಡ್ಬೋದು ವರ್ಕ್ ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಎದುರುಗಡೆ ಮಾತ್ರ ಇದು ಸ್ವಲ್ಪ ದೊಡ್ಡದಾಗೆ ಬಂದಿದೆ ಡಿಸೈನ್ ಬಂದು. ಹಾಗೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಯಾಕಂದರೆ ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಅಲ್ವಾ, ಒಂದೇ ಒಂದು ಬೀಡ್ಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೇನಾದರೂ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಒಂದು ಆಚಲ್ಲಿ ನೀವು ಒಂದು ಸ್ಟೋನ್ ಲೇಸಿನ ಗಮ್ಮಾಗಿ ಅಂಟಿಸ್ಬಿಟ್ರೆ ಸೊ ಲುಕ್ಕು ಇನ್ನೂ ಒಂದು ಗ್ರ್ಯಾಂಡ್ ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನು. ಸೊ ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ಡಿಸೈನ್ನ ಮುಗಿಸ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಡಿಸೈನ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಆ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಕುಚ್ಚು ಬಂದುಬಿಟ್ಟು ನಾನು ಒಂದು ಬೀಡ್ಸಿನ ಒಳಗಡೆ ಇಟ್ಟು ಬಫ್ ಥರ ಆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಏನಕ್ಕಪ್ಪ ಅಂದರೆ ಸೊ ಡಿಸೈನ್ ನಾವೇನು ಈ ಥರ ಏನಾದರೂ ಹೆವಿ ಆಗಿರೋವಂಥದ್ದು ಡಿಸೈನ್ ಹಾಕಿದರೆ ಈ ಥರ ಕುಚ್ಚು ಕಟ್ಟೋದ್ರಿಂದ ಸೊ ನಾವು ಮಾಡಿರುವಂಥ ವರ್ಕ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ಹಂಗಾದಗೋಸ್ಕರ ಈ ಥರ ಒಂದು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಅದು ಶಾರ್ಟ್ ನಾರ್ಮಲ್ ಕುಚ್ಚು ಹಾಕಿದರೆ ಈ ಥರ ಸ್ಪ್ರೆಡ್ ಆಗುತ್ತೆ. ಸೊ ಈ ಡಿಸೈನ್ ಬಂದು ಸ್ವಲ್ಪ ಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವೇನಾದರೂ ಗ್ರ್ಯಾಂಡಾಗಿ ಒಂದು ದೊಡ್ಡ ಸೈಜಲ್ಲಿ ಕ್ರೋಶೆ ಡಿಸೈನ್ ಹಾಕ್ಕೊಳ್ಳೋಂಗಿದ್ರೆ ಸೊ ಆಲ್ಮೋಸ್ಟ್ ಕುಚ್ಚು ಬಂದು ಇದೇ ಥರ ಹಾಕೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ. ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಒಂದು ನೀಟಾಗಿ ಫಿನಿಶಿಂಗ್ ಅನ್ನೋದು ನಾವೇನು ವರ್ಕ್ ಮಾಡ್ತೀವೋ ಅದು ನೀಟಾಗಿ ಕಾಣಿಸುತ್ತೆ ಈ ಥರ ಕುಚ್ಚು ಹಾಕೋದ್ರಿಂದ. ಸೊ ನೋಡಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಕುಚ್ಚು ಕೂಡ ನೀವು ಟ್ರೈ ಮಾಡ್ಬೋದು ಈ ಡಿಸೈನ್ಗೆ. ಸೊ ಮದುವೆ ಸೀರೆಗಂತೂ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಹಾಗೆ ಹೇಳಿದಾಗೆ ಇನ್ನು ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಆ ಸ್ಟೋನ್ ಲೇಸ್ ಅಥವಾ ಬಾಲ್ ಚೈನ್ ಕೂಡ ನೀವು ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಬಂದು ಈ ಥರ ಇದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 700ರಿಂದ 800ವರೆಗೂ ಚಾರ್ಜನ್ನ ನೀವು ಆರಾಮಾಗಿ ಈ ಡಿಸೈನ್ನ ನೀವು ಮಾಡ್ಕೋಬೋದು. ಸೊ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಕೆಲವೊಂದಲ್ಲಿ ಕೊಡ್ತಾರೆ, ಕೆಲವೊಬ್ರು ಕೊಡಲ್ಲ. ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.